ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರಕ್ಕೆ ಆಗಮಿಸಿರುವ ಹುಬ್ಬಳ್ಳಿ ಧಾರವಾಡದ ಸ್ಲಂ ಬೋರ್ಡಿನ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಾಯಿ ಅವರು ಇಂದು ನಗರಕ್ಕೆ ಖಾಸಗಿ ಕಾರ್ಯಕ್ರಮ ಮುಗಿದ ನಂತರ ಹೊಸಳ್ಳಿ ರಸ್ತೆಯಲ್ಲಿರುವ ಜೈಭೀಮ್ ನಗರಕ್ಕೆ ವಾರ್ಡ್ ನಂಬರ್ 28 ಜೈಭೀಮ್ ನಗರಕ್ಕೆ ಭೇಟಿ ನೀಡಿದರು. 152 ಹಕ್ಕುಪತ್ರ ನೀಡಿರುವ ಕುಟುಂಬಗಳಿಗೆ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ನಂದಾಪುರ್ ನಾಗರಾಜ್ ಅವರು ಹೈಡ್ರಾಮಾವನ್ನು ಸೃಷ್ಟಿಸಿದರು. ಶಾಸಕರ ಕಾರಿಗೆ ಅಡ್ಡಲಾಗಿ ಮಲಗಿ 147 ಹಕ್ಕುಪತ್ರ ಕುಟುಂಬಗಳಿಗೆ ವಿತರಿಸಲಾಗಿದೆ. ಸ್ಲಂ ಬೋರ್ಡಿನಿಂದ 151 ಪತ್ರಗಳನ್ನು ನೀಡಲಾಗಿದೆ. ಇನ್ನು ಉಳಿದ ಪತ್ರಗಳು ಎಲ್ಲಿ, ಯಾವ ಜಾಗಕ್ಕಾಗಿ ಅವರು ಹಕ್ಕುಪತ್ರ ಸ್ಲಂ ಬೋರ್ಡಿಂದ ತೆಗೆದುಕೊಂಡಿದ್ದಾರೆ ಅಂತೇಳಿ ಇದೇ ಸಂದರ್ಭದಲ್ಲಿ ಪ್ರಸಾದ್ ಅಬ್ಬಾಯಿ ಅವರಿಗೆ ಪ್ರಶ್ನೆ ಮಾಡಿದರು. ಇನ್ನು 5 ರಿಂದ 6 ಕುಟುಂಬಗಳು ಬ್ಯಾಂಕಿಗೆ ಡಿಡಿ ತುಂಬುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು 48 ರಿಂದ 50 ಜನರಿಗೆ ಹಕ್ಕುಪತ್ರ ವಿತರಿಸುವ ಕಾರ್ಯ ಇನ್ನು ಬಾಕಿ ಉಳಿದುಕೊಂಡಿದೆ. ಶಾಸಕರ ಕಾರಿಗೆ ಅಡ್ಡಲಾಗಿ ಮಲಗಿದ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಂದಾಪುರ್ ನಾಗರಾಜ್ ಅವರು ಶಾಸಕರಿಗೆ ಪ್ರಶ್ನೆ ಮಾಡಿದರು. 2 ಕಡೆ ಪ್ರಶ್ನೆಗಳಿಗೆ ಆಲಿಸಿದ ಶಾಸಕರು ಸಮಾಧಾನವಾಗಿ 2 ಕಡೆಗೆ ಉತ್ತರಿಸಿದರು. ಇನ್ನು ಏನು ಬಾಕಿ ಉಳಿದಂತ ಹಕ್ಕುಪತ್ರಗಳನ್ನು ಇನ್ನು 2 ತಿಂಗಳ ಒಳಗಾಗಿ ಸ್ಲಂ ಬೋರ್ಡಿಂದ ನೀಡಲಾಗುವುದು. ಯಾವುದಕ್ಕೆ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಸ್ಲಂ ಬೋರ್ಡಿನ ಅಧಿಕಾರಿಗಳು ಬಾಕಿ ಇರುವಂತ ಸರ್ಕಾರಿ ಭೂಮಿಯಲ್ಲಿ ಸರ್ವೆ ಮಾಡಿ ಅವ್ರಿಗೂ ಸಹ ಇದೇ ಸಂದರ್ಭದಲ್ಲಿ ಇನ್ನು 2 ತಿಂಗಳ ಒಳಗಾಗಿ ಹಕ್ಕುಪತ್ರ ವಿತರಿಸಲಾಗುವುದು. ನಂದಾಪುರ ನಾಗರಾಜ್ ಅವರು ಶಿವಪಾರ್ವತಿ ನಗರದ ಸರ್ಕಾರಿ ಪಾರ್ಕ್ ಜಾಗವನ್ನು ಅತಿಕ್ರಮಿಸಿ ಸ್ಲಂ ಬೋರ್ಡಿಂದ 5 ರಿಂದ 6 ಹಕ್ಕುಪತ್ರವನ್ನು ಪಡೆಯಲಾಗಿದೆ ಅಂತೇಳಿ ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಸರ್ ಇಷ್ಟು ಜಾಗ ಮಾತ್ರ ಕೊಟ್ಟಾರೆ ಸರ್, ಉಳಿದಿದ್ದ ಜಾಗನ ಬರಂಗಿಲ್ಲ. ಸರ್ಕಾರಿ ಜಾಗ ಇದೆಲ್ಲ ಒಂದೇ ಸ್ಲಮ್, ಒಂದೇ 13 ಎಕರೆ ಇದೆ ಸರ್. ಅದು ಇದ್ದಾಗ ನೀವು ಎಲ್ಲಾನು ಕಂಪ್ಲೀಟ್ ತಗೋಬೇಕಲ್ಲ. ಪಾರ್ಟ್ ಹೆಂಗ್ ಮಾಡ್ತೀರಿ? ಪಾರ್ಟ್ ಮಾಡಬಾರ್ದು. ಯಾಕೆ ಮಾಡಿದ್ರು ಪಾರ್ಟ್? ಯಾರು ಕಮಿಷನರ್? ಯಾರು? ತೋಡ್ರಿ ಕುಡಿ ನೀರು ಸರ್ ನಮ್ಗೊಂದು ಶಕ್ತಿ ಸರ್. ಎಲ್ಲ ಕಡೆ ರೈಟ್ ಜನರು ಬಂದಿಲ್ಲ, ಅದನ್ನ ಕೊಡ್ಬೇಕನ್ನೋದು ನಮ್ಮ ಒತ್ತಾಯ. ನಾ ಮಾತಾಡಕ್ ಬಂದಿನಿ, ನೀವು ಜಗಳ ಆಡಕ್ಕೆ ಸರ್. ಯಾರು ಸರ್ ನೋಡಿದ್ರಲ್ಲ ಸರ್? ಯಾರು ಮಾಡಿದ್ರಿ ಹೇಳಿ ಸರ್? ಇವಾಗ ಕಣ್ಣಾರ ನೋಡಿದ್ರಲ್ಲ, ನಾವು ನೀಟಾಗಿ ನಿಧಾನಾಗಿ ಅಲ್ರಿ. ನಾನು ಸ್ವತಃ ನೀವು ಅಲ್ಲಿಂದ ಅಲ್ಲಿ ಮಟ್ಟ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಮ್ಮ ವೈಯಕ್ತಿಕ ಏನಾದ್ರು ಜಗಳ ಇರಲಿ, ನಾ ಬಂದ ಮೇಲೆ ಒಂದು ಸಮಾಜಕ್ಕೆ ಮನುಷ್ಯ ಬಂದ ಮೇಲೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ನನ್ನ ಎದುರಿಗೆ ಜಗಳ ಆಡ್ಕೊಂಡು ಬಡದಾಡ್ಕೊಂಡು ನಮ್ಮ ಇದನ್ನೆಲ್ಲ ರಾಜಕೀಯ ಗಿಮಿಕ್ ಮಾಡ್ತಾರೆ ಸರ್. ನಾವು ಕೇಳಬಾರ್ದಂತ ನಿಮ್ಮನ್ನ ಏನು ಹಕ್ಕ ಕೇಳಬಾರ್ದಂತ ಇದು ರಾಜಕೀಯ ಮಾಡ್ತಾರೆ. ರಾಜಕೀಯ ಉದ್ದೇಶ ಇದು ನೋಡ್ರಿ. ಅದಕ್ಕೆ ನಾನು ಬಂದು ಕೇಳಬೇಕು, ಹಿಂಗಾಗಿಲ್ಲ ಇವತ್ತು ಯಾವ್ದೈತಿ ನಾವು ಕರೆಸಿ ಮಾತಾಡಿ ಕ್ಲಿಯರ್ ಮಾಡಿ ಅಷ್ಟೇ ಸರ್. ನಾವು ಏನಿಲ್ಲ ಸರ್, ಯಾರಿಗೆ ಕೊಟ್ಟಿಲ್ಲ ಅವ್ರು ಕೊಡ್ರ ಅಂತ ಕೇಳ್ತಾ ಇದ್ದೀವಿ. ಎಲ್ಲ ಜನಾಂಗದಾರ ಅದಾರ ಸರ್, ಎಲ್ಲರೂ ವೋಟ್ ಹಾಕಿರ್ತಾರೆ. ಹಳೆಯದು ಲಕ್ಷ್ಮೀ ಕ್ಯಾಂಪ್ನಲ್ಲಿ ಬರ್ತಕ್ಕಂಥದ್ದು ಸ್ಲಮ್ ಕ್ಲಿಯರೆನ್ಸ್ನಲ್ಲಿ ಬರ್ತಕ್ಕಂಥ ವಾರ್ಡ್.
ಆ ವಾರ್ಡ್ನಲ್ಲಿ ಜೆಬಿಎಂ ನಗರದಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಈಗಾಗಲೇ ಇಂದಿನ 25-30 ವರ್ಷ ಹೋರಾಟದಿಂದ ಮಾಡ್ಕೊತಾನೆ ಬರ್ತಾಯಿದ್ದೀವಿ ಸಮಾಜದಿಂದ. ಅಲ್ಲಿಗೆ ಹಕ್ಕುಪತ್ರ ಸ್ಲಮ್ ಬೋರ್ಡ್ಲಿಂದ ಈಗ ನೀಡಿದ್ದಾರೆ. ಅದರಲ್ಲಿ ಟೋಟಲ್ ಬಂದು 147 ಕುಟುಂಬಗಳು ನಮ್ಮ ಸಮಾಜದ ವತಿಯಿಂದ ಹಂಚಿಕೆಯಾಗಿರೋದು. ಅದರಲ್ಲಿ ಒಂದು 5-6 ಜನ ಏನೋ ಡಿ ಡಿ ಕಟ್ಟಿಲ್ಲ ಸ್ಲಮ್ ಬೋರ್ಡ್ಗೆ. ಅದು ಬಿಟ್ಟರೆ 141-42 ಜನ ಡಿ ಡಿ ಕಟ್ಟಿದ್ದಾರೆ. ಅಷ್ಟು ಹಕ್ಕುಪತ್ರಗಳು ನಮಗೆ ಬರಬೇಕಾಗಿತ್ತು. ಆದಷ್ಟು ಬಂದಿರೋದಲ್ಲದೆ ಮಿಕ್ಕಿದ್ದು ಇನ್ನೂ 149 ಅಂತ ಒಬ್ಬರಂತ ಇದ್ದಾರೆ, 150 ಅಂತ ಒಬ್ಬರಂತ ಇದೆ. ಅಧಿಕೃತ ನಮಗೆ ಪಟ್ಟಿ ಬರ್ಬೇಕು, ನಾನು ಕೇಳಿದ್ದೀನಿ ಮಾಹಿತಿ. ಆ ಪಟ್ಟಿ ಬಂದ ನಂತರ ಗೊತ್ತಾಗ್ತೈತಿ ಎಷ್ಟು ಕೊಟ್ಟರಂತ. ಈಗ ನಾವೇನಂತ ಇದೀವಿ, 147 ಬಿಟ್ಟು ಮಿಕ್ಕಿದ್ವು ಯಾವ ಆಸ್ತಿ ಯಾವ ಜಾಗಕ್ಕೆ ಕೊಟ್ಟಿರಿ ಅಂತ ಕೇಳಿವಿ ಅಧಿಕಾರಿಗಳು. ಅದು ಬಂದ ಮೇಲೆ ಮಾಹಿತಿ ಗೊತ್ತಾಗ್ತೈತಿ. ಆಮೇಲೆ ಇದಾದ ನಂತರ ನಮ್ಮ ಇನ್ನೂ ಅದೇ ವಾರ್ಡಿನ ಲಕ್ಷ್ಮೀ ಕ್ಯಾಂಪ್ನಲ್ಲಿ ಬರ್ತಕ್ಕಂಥ ಸ್ಲಮ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನ್ನೂ ಸುಮಾರು 48-50 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿಲ್ಲ. ಅವನ್ನ ನೀಡಬೇಕು. ಇದ್ರ ಜೊತೆಗೆ ತಾವು ಇದಕ್ಕೂ ನೀಡಿದರೆ ಭಾಳ ಸಂತೋಷ, ಒಳ್ಳೆಯ ಕೆಲಸ ಆಗಿದೆ ಸರ್ಕಾರದಿಂದ. ಇನ್ನು ಮಿಕ್ಕಿದವ್ರಿಗೂ ಆ 48-50 ಕುಟುಂಬಗಳಿಗೆ ಕೊಡ್ರಿ ಅಂತ ನಾವೇನೈತಿ ಈ ಕಡೆ ಭಾಗದಲ್ಲಿ ಜೆಬಿಎಂ ನಗರದಲ್ಲಿ ಹಕ್ಕುಪತ್ರ ವಿತರಣೆ ಆದ ನಂತರ ಆ ಕಡೆ ಭಾಗಕ್ಕೆ ನಾವು ಕರ್ಕೊಂಡು ಹೋದ್ಮೇಲೆ ಮಾನ್ಯ ಅಧ್ಯಕ್ಷರು ಬಂದರು. ಅಲ್ಲಿ ಕೇಳ್ತಾಯಿದ್ರು ಅವರು, ಏನು ನಿಮ್ಮದು ಸಮಸ್ಯೆ ಏನಂತ ಕೇಳ್ತಾಯಿದ್ರು. ನಡಕ ರಾಘವೇಂದ್ರ ಅಂತೇಳಿ ಅವರ ಫಾಲೋವರ್ ಸಿದ್ದು ಅಂತೇಳಿ ಅವ್ರು ಏನೈತಿ ಅಡ್ಡದಿಡ್ಡ ಅಧ್ಯಕ್ಷರಿಗೆ ಮಾತಾಡಿದ್ದಲ್ಲದೆ ಅಲ್ಲಿ ಏನಂದ್ರೆ ಒಂದು ಪ್ರಚೋದನಕಾರಿ ಭಾಷಣ ಮಾತಾಡಿದ್ರು. ಹಾಗಾಗಿ ಮಾನ್ಯ ಅಧ್ಯಕ್ಷರು ಇದು ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ರಿ ಅಂತೇಳಿ ಅವ್ರು ಹೊರಟನಂತ ಇಲ್ಲ ಅಧ್ಯಕ್ಷರೇ ತಾವು ಬಂದಿರಿ, ಇದೊಂದು ಪ್ರಾಬ್ಲಮ್ ಇರೋದು ಹಿಂಗಿದೆ ಸರ್. ನಮಗೆ ಇರೋ ಮಾಹಿತಿ ಸರ್ವೆ ನಂಬರ್ನ ಆ ಸರ್ವೆ ನಂಬರ್ ಬೇರೆ ಈ ಸರ್ವೆ ನಂಬರ್ ಬೇರೆ ಅಂತ ಹೇಳ್ತಿದ್ರು. ಇದ್ರ ಎಷ್ಟು ಮಟ್ಟಿಗೆ ಸರ್ ಇದು ಸರ್ವೆ ನಂಬರ್ ಅಂತ ಬರಲ್ಲ ಸರ್, ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 24 ಲಕ್ಷ್ಮೀ ಕ್ಯಾಂಪ್ ಅಂದರೆ ಒಂದೇ ಸರ್ವೆ ನಂಬರ್ದು ಇಲ್ಲ, ಸುಮಾರು ಸರ್ವೆ ನಂಬರ್ನಲ್ಲಿ ಬರ್ತಕ್ಕಂಥ ವಾರ್ಡ್. ಅದು ಟೋಟಲ್ ವಾರ್ಡ್ ಸ್ಲಮ್ ಕ್ಲಿಯರೆನ್ಸ್ ಆಗಿರೋದು ಸರ್. ತಾವು ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ಗೆ ಈ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಈಗಿನ ನಗರ ಅಭಿವೃದ್ಧಿ ಪ್ರಾಧಿಕಾರನ ಅಲಂಕರಿಸಿ ಒಳ್ಳೆ ಆಡಳಿತವನ್ನು ನೀಡಿದಂಥ ವ್ಯಕ್ತಿ ತಾವುಗಳು ತಮ್ಮ ಸಮಾಜದ ಹಿರಿಯರು ಬಂದಾಗ ಈ ಥರ ನಡ್ಕೊಂಡಿದ್ದು ಸರಿಯಾ ತಪ್ಪ ಅನ್ನೋದು ತಮಗೆ? ಇಲ್ಲಿ ಸಮಾಜ ಅಂತ ಬಂದಿಲ್ಲ, ಸಮಾಜ ಅಂತ ನಾನು ಯಾರೂ ಕರೆದೇ ಇಲ್ಲ. ನಾವು ಹೋರಾಟ ಮಾಡ್ತಿರೋದು ಎಲ್ಲ ಜನಾಂಗದ ಜೊತೆಗೆ, ಸಮಾಜ ಅಂತ ಬಂದಿಲ್ಲ ಸರ್. ಸುಮ್ಮನೆ ತಪ್ಪು ಆಪಾದನೆ ಮಾಡೋದು ಸರಿಯಲ್ಲ. ಆಮೇಲೆ ಸಮಾಜದವ್ರು ಯಾರೂ ಕೂಡ ನನ್ನನ್ನು ಬರ್ರಿ ಹಿಂಗೈತೆ ಅಂತ ಕರೆದಿಲ್ಲ. ನನಗೆ ಬೇರೆ ಜನಾಂಗದವರು ಅದರಲ್ಲಿ ಇನ್ನೂ ಉಳಿಕಿದ 48-50 ಕುಟುಂಬದಲ್ಲಿ ಅಲ್ಲಿ ಚಲವಾದಿಯವರು ಇದ್ದಾರೆ, ಕುರುಬರು ಮುಸ್ಲಿಮ್ಸ್ ಇದ್ದಾರೆ, ಬಡಿಗೇರಿದ್ದಾರೆ, ಇನ್ನೂ ಸಣ್ಣ ಜಾತಿಯವರು ಚಿಕ್ಕ ಪುಟ್ಟ ಸಣ್ಣ ಹೂವಿನ ವ್ಯಾಪಾರ ಮಾಡ್ಕೊಂತ ಇರೋರು ಇದ್ದಾರೆ. ಅಂಥವ್ರು ಎಲ್ಲರೂ ಬೇಕಲ್ಲ ನಮಗೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಓಟ್ ಹಾಕಿದ್ದಾರೆ. ಈ ನಿಷ್ಠೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಗೊಂದಲಕ್ಕೆ ತೆರೆ ಏನು ಇದೆಲ್ಲ? ಗೊಂದಲಕ್ಕೆ ತೆರೆ ಏನಿಲ್ಲ. ಮಿಕ್ಕಿದ ಕುಟುಂಬಗಳಿಗೆ ಏನೈತಿ ಹಕ್ಕುಪತ್ರ ಕೊಟ್ಬಿಟ್ರೆ ಗೊಂದಲ ಕ್ಲಿಯರು. ಆಮೇಲೆ ಈಗ ಇನ್ನೂ ಒಂದು ಎಲ್ರಿಗೂ ಕೊಟ್ಟಿದ್ದಾರೆ. ನಮ್ಮ ಸಮಾಜದಿಂದ ಭಾಳ ಸಂತೋಷ. ಮಾನ್ಯ ಅಧ್ಯಕ್ಷರಿಗೂ ಹಾಗೂ ಆ ಸದಸ್ಯರು ಹೋರಾಟ ಮಾಡಿ ತಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಆದರೆ ನೀವೇನು ಸರ್ಕಾರಿ ಪಾರ್ಕ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಆ ಜಾಗಕ್ಕೆ ಹಕ್ಕುಪತ್ರ ತಗೊಳ್ಳುವಂಥ ಅವಶ್ಯಕತೆ ಏನಿದೆ ನಿಮಗೆ? ನಮ್ಮ ಕ್ವಶನ್ ಅದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೂ ಮನೆ ಜಿಲ್ಲಾಧಿಕಾರಿಗಳಿಗೂ ಪೌರಾಯುಕ್ತರಿಗೂ ಎಲ್ಲ ಹೋರಾಟ ಮಾಡಿ ಅದನ್ನು ನಾವೇನಾಯಿತು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಒತ್ತಾಯ ಮಾಡ್ತೀವಿ ಸರ್. ಈಗ ಪಾರ್ಕಿಂಗ್ ಜಾಗ ಅಕ್ರಮಣ ಮಾಡಿ ಶೆಡ್ಗಳು ನಿರ್ಮಾಣ ಮಾಡ್ಯಾರ, ಅದಕ್ಕೆ ಅವರು ಹಕ್ಕುಪತ್ರ ತೊಗೊಂಡ್ರಂತ ನಿಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ? ಎಸ್. ಎಲ್ಲಿದೆ ಸರ್ ಜಾಗ? ಬರುತ್ತೆ ಮಾಹಿತಿ ಬರುತ್ತೆ. ನಾನು ಮಾಹಿತಿ ಕೇಳಿ ಈಗ ಅವರು ಕ್ರಿಶ್ಚಿಯನ್ ಸಮುದಾಯದ ಇದು ರುದ್ರಭೂಮಿ ಪಕ್ಕದಲ್ಲೇ ಬರುತ್ತೆ. ಶಿವಪಾರ್ವತಿ ನಗರ ಅಂತೇಳಿ ಹಿಂದಕ್ಕೆ ವಿ.ಎ. ಪಾಟೀಲ್ ಅವರು ಲೇಔಟ್ ಮಾಡಿದಂಥ ಲೇಔಟ್ಗೆ ಬರ್ತಕ್ಕಂಥ ಆ ಲೇಔಟ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಾರ್ಕ್ ಜಾಗವನ್ನು ಇವರು ಆಕ್ರಮಣ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಈಗ ತಾವೇ ಹೋಗಿ ವಿಸಿಟ್ ಮಾಡ್ಬೋದು, ತೋರಿಸ್ತೀನಿ ನಾನು. ಮಾನ್ಯ ಪೌರಾಯುಕ್ತರನ್ನ ಅವ್ರನ್ನ ತಾವು ದೂರವಾಣಿ ಮೂಲಕ ಮಾತಾಡಿದರೆ ನಾಳೆ ಅಥವಾ ನಾಡಿದ್ದು ವಿಸಿಟ್ ಮಾಡೋಣ ಅಂದ್ರೆ ಮಾಡಿ ತೋರಿಸ್ತೀವಿ ನಾವು, ಯಾವುದು ಒತ್ತುವರಿ ಆಗೈತಿ ಯಾವುದಿಲ್ಲ ಅಂತೇಳಿ. ಸರಿಗೆ ಬಡವರಿಗೆ ಹಕ್ಕುಪತ್ರಕ್ಕಾಗಿ ನಮ್ಮ ಹೋರಾಟ ಅದೇ. ಇನ್ನು ಮಿಕ್ಕಿದಂಥ ಎಲ್ಲ ಜನರಿಗೂ ಹಕ್ಕುಪತ್ರ ಸಿಗಬೇಕು ಅನ್ನೋದು ಒಂದೇ ಉದ್ದೇಶ. ಅದರಲ್ಲಿ ಇನ್ನೂ ಚಲವಾದಿ ಸಮಾಜದವರು ಇದ್ದಾರೆ, ದಯವಿಟ್ಟು ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ನಾವು ಬೇರೆಯವರೆಲ್ಲ ಇನ್ನೂ ಚಲವಾದಿ ಸಮಾಜದವರು ಅದರಲ್ಲಿ ಇದ್ದಾರೆ. ಈಗ ಅವ್ರಿಗೆ ಯಾಕೆ ಕೊಡೋಕೆ ತಾರತಮ್ಯ ಮಾಡ್ತಾ ಇದ್ರಿ ನೀವು? ಸರಿಯಿಲ್ಲ. ನಂದಾಪುರ ನಾಗರಾಜ್ ಅವರು ತಮ್ಮ ಜಾಗವನ್ನು ಬೇರೆಯವರಿಗೆ ಒತ್ತುವರಿ ಕೊಟ್ಟು ಆ ಹಕ್ಕುಪತ್ರ ಕೊಡಲಿಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ನಮಗೆ ಹುಲಿಯಪ್ಪ ಆಯ್ತು, ನಂದಾಪುರ ನಾಗರಾಜ್ ಅವರು ಆಯಿತು. ನಮ್ಮ ಹೆಸರಲ್ಲಿ ಈಗೇನು ಸರ್ವೆ ಮಾಡ್ತಕ್ಕಂಥದ್ದು ಅಥವಾ ಹಕ್ಕುಪತ್ರ
ನೀಡ್ರಿ ಅಂತ ನಾನು ಕೇಳೋದ್ರಲ್ಲಿ ಯಾವತ್ತಾದರೂ ಒಂದು ನನ್ನ ಹೆಸರು ನನ್ನ ಕುಟುಂಬದ ಹೆಸರು ಬಂದಿದ್ದ ಕರೆವಾದರೆ ಅವತ್ತೇ ನಾನು ಸರ್ಕಾರಕ್ಕೆ ಒಪ್ಪಿಸ್ತೀನಿ. ನಂದು ಆಸ್ತಿ ಇಲ್ಲ ಅಲ್ಲಿ, ಇದರಲ್ಲಿ ನಿಮ್ದೇನು ಪಾತ್ರ ಇಲ್ಲ, ನೀವೇನು ಯಾವುದೇ ಪಾತ್ರ ಇಲ್ಲ. ನೀವು ಇದೇನು ಜಾಗನ ಆಕ್ರಮಣ ಮಾಡಿರಲ್ಲ, ಆ ಜಾಗನ ಇವ್ರೇನು ಹಕ್ಕುಪತ್ರ ಮಾಡಿರ ಅದ್ರ ಸಲುವಾಗಿ ನಿಮ್ಗೆ ಹೋರಾಟ ಐತಿ. ಇದು ಏನೈತೆ ಸುಡುಗಾಡು ಜಾಗ ಇದೆಯಲ್ಲ, ಕ್ರಿಶ್ಚಿಯನ್ಸ್ ಸುಡುಗಾಡು ಜಾಗಕ್ಕೆ ಏನು ಅವ್ರ ಹಕ್ಕುಪತ್ರ ಸೃಷ್ಟಿಕರ್ತ ಪಾರ್ಕ್ ಜಾಗನ, ಜಾಗ ಅದಕ್ಕೆ ನಿಮ್ದು ತಕರಾರು ಐತಿ. ಎಸ್